ಇನ್ನೇನಾದ್ರು ಕೈ ಹಿಡಿದ್ರೆ ಇನ್ನೆಲ್ಲೋಗ್ ಬೀಳ್ತೀನೋ. ಇಂಥ ಸ್ಥಿತಿಲಿದ್ರು ದುರಂಕಾರಕ್ಕೆ ಒಂದ್ ಎಂಡಿರಲ್ಲ ಅಲ್ಲ. ಸೊಂಟ ಸೀಳ್ದಂಗ ಆಗ್ತಿದೆ. ಹೊರಗ್ ಹೋಗಕ್ಕೆ ದಾರಿನೂ ಕಾಣಿಸ್ತಾ ಇಲ್ವಲ್ಲ. ಮುಟ್ಬೇಡ ನನ್ನ. ಅಯ್ಯೋ ಚೋಪನ, ಮುಟ್ಬೇಡ ನನ್ನ. ನಿಮ್ ಹೀರೋಯಿಸಂ ಡೈಲಾಗ್ ನ ಸ್ವಲ್ಪ ಕಮ್ಮಿ ಮಾಡಿ, ನಿಮ್ ಸ್ಟೇಟಸ್ ನ ಸ್ವಲ್ಪ ಜೋಬಲ್ ಇಟ್ಕೊಂಡು ಪೇಷಂಟ್ ತರ ಮರ್ಯಾದೆಯಾಗಿ ಬಿಹೇವ್ ಮಾಡಿ. ಬಿಡೆ ಅಮ್ಮ, ಸಿಕ್ಕಿದೆ ಚಾನ್ಸ್ ಅಂತ ನಿನ್ ಮೇಲೆ ಕೈ ಹಾಕ್ಸ್ಕೊಡೋ ಅವಶ್ಯಕತೆ ಇಲ್ಲ. ಆಮೇಲೆ ಅದನ್ನ ಅಡ್ವಾಂಟೇಜ್ ಆಗಿ ತಗೊಂಡು ನನ್ನ ಆಳೋಕ್ ನೋಡ್ತೀಯ. ಪಾಪ ತಾವ್ ಬೀಳ್ದಿರ್ಲಿಂದ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ರಿ. ಬಿಡೆ ಅಮ್ಮ, ಯಾವತ್ತೂ ಒಬ್ರ ಮೇಲೆ ಡಿಪೆಂಡ್ ಆಗೋನಲ್ಲ ಈ ವಿವೇಕ್ ಚಕ್ರವರ್ತಿ. ನಾನೇನ್ ಅಷ್ಟೊಂದ್ ಡ್ಯಾಮೇಜ್ ಪೀಸ್ ಅಲ್ಲ. ಡ್ಯಾಮೇಜ್ ಆಗಿದೆಯಲ್ಲ, ನೀವು ಬಾತ್ರೂಮ್ ಅಲ್ಲಿ ಮಕಾಡೆ ಬಿದ್ದು ನಿಮ್ ಬ್ರ್ಯಾಂಡ್ ವ್ಯಾಲ್ಯೂ ಎಲ್ಲ ಮಣ್ಪಾಲಾಗಿದೆ. ಈಗ ನಿಮ್ ಸ್ಟೇಟಸ್ ಮುಖ್ಯ ಅಲ್ಲ, ಉಸಿರಾಡೋದ್ ಮುಖ್ಯ. ಬನ್ನಿ. ನೀನ್ ನನ್ನನ್ ಕರ್ಕೊಂಡು ಹೋಗೋದ? ನೆವರ್. ನಾನೇ ನೀನ್ ಕರ್ಕೊಂಡು ಹೋಗ್ತೀನಿ, ನಡಿ. ಈಗೂ ಉಂಟೆ ಅಂತ ಕೇಳೋ ರೇಂಜ್ಗೆ ನಿಮ್ ಈಗ ಉಂಟು ಬಿಡಿ. ನಿಮಗ್ ಹೆಲ್ಪ್ ಮಾಡ್ತಾ ಇಲ್ಲ, ನೀವೇ ನನಗ್ ಹೆಲ್ಪ್ ಮಾಡ್ತಾ ಇದ್ದೀರಾ. ಅಷ್ಟಕ್ಕೂ ಬಾತ್ರೂಮ್ ಅಲ್ಲಿ ಬಿದ್ದಿದ್ದು ನೀವಲ್ಲ, ನಾನು. ಅಮ್ಮ, ಏನ್ ನನ್ನನ್ನೇ ಆಡ್ಕೊಳ್ತಾ ಇದ್ಯಾ? ನಿಮ್ ಈಗೋ ಯಾವತ್ತು ಆಕಾಶದಲ್ಲೇ ಇರ್ಲಿ ಬಿಡಿ. ನೀವೇ ನನ್ನ ಸೇವ್ ಮಾಡ್ತೀರ ಅನ್ನೋ ರೇಂಜ್ಗೆ ಪೋಸ್ ಕೊಡಿ. ನಿಧಾನಕ್ ನಡಿ. ಅಲ್ಲಲ್ಲ, ನಿಧಾನಕ್ ನಡ್ಸಿ. ನಿಧಾನಕ್ ಹೋಗು, ಯಾರಿಗಾದ್ರೂ ಗೊತ್ತಾಗತ್ತಮೇಲೆ. ಅದ್ಕೆ ಅವ್ನ್ ತೋರ್ಸಿದ ಪ್ರಕಾರ ಇದೇ ಜಾಗ, ಇಲ್ಲಿ ಯಾವ ಮನೆ ಅಂತ ನೋಡ್ಬೇಕು. ಎಕ್ಸ್ಕ್ಯೂಸ್ ಮೀ, ಏನು ವಾಯ್ಸ್ ಎಲ್ಲೋ ಕೇಳಿದಾಗಿದೆಯಲ್ಲ? ಹಲೋ, ನಿಮ್ಮನ್ನೇ. ಅದ್ಕೆ ಅವಳು ನೋಡಿ, ನೀವೆಷ್ಟು ಮಾತಾಡ್ಸಿದ್ರು ಕಲ್ಲಿನ ತರ ಹಂಗೆ ನಿಂತ್ಕೊಂಡ್ದಾಳೆ. ಬಹುಶಃ ಅವಳಿಗೆ ಕನ್ನಡ ಬರಲ್ಲ ಅನ್ಸುತ್ತೆ. ಇರಿ ನಾನ್ ಕೇಳಿ. ಲಡ್ಕಿ ಯಹಾ ಶಾಂತ ವೀರ್ ಅಣ್ಣ ಕ ವೀಡ್ ಕದರ್ ಹೈ. ಗೌರಿ ಇಲ್ಲು ಎಕಡ ಮನೆ ಪತಾ ಹೇ ಕ್ಯಾ? ಸ್ವಲ್ಪ ತೋರಿಸ್ತೀಯಾ? ನನ್ನತ್ತೆ ಹರ್ಕೋ ಮುರ್ಕೋ ಭಾಷೆಗೂ ನನ್ ಬದುಕಿಗೂ ದೊಡ್ಡ ವ್ಯತ್ಯಾಸನೇ ಇಲ್ಲ. ಹೆಲೋ, ಗೌರಿ ಕಾ ಘರ್ ಹೈ. ಶುಕ್ರಿಯಾ ಶುಕ್ರಿಯಾ, ಥ್ಯಾಂಕ್ ಯು. ನಡಿ. ಆ ಮುಸ್ಕಿಯಾಕ್ ಹಾಕೊಂಡಿದ್ದಾಳೆ. ಮಾಮ್, ಅದು ಬಿಸ್ಲಲ್ವಾ ಮಾಮ್, ಅದಕ್ಕೆ. ಏ ಡ್ರೈವರ್, ಗಾಡಿ ನಿಲ್ಸು, ಬೇಗ ಗಾಡಿ ನಿಲ್ಸು. ಅರೆ ಇವಾಗ ತಾನೇ ಇಲ್ಲೇ ಇದ್ಲಲ್ಲ, ಎಲ್ಲಿ ಮಾಯ ಆಗ್ ಹೋದ್ಲು? ಏನಾಯ್ತು? ಅದ್ಕೆ ಆ ಹುಡುಗಿನ ನಂಗೆ ಎಲ್ಲೋ ನೋಡ್ದಾಗಿದೆ. ಚಂಚಲ, ನಾವ್ ಇಲ್ಲಿಗ್ ಬಂದಿರೋದು ನನ್ ಮಗನ ಕರ್ಕೊಂಡ್ ಹೋಗೋದಿಕ್ಕೆ, ಅದ್ ಗೊತ್ತಿದೆ ತಾನೆ? ಸಾರಿ ಅದ್ಕೆ. ನಡಿಯಪ್ಪ ಆ ಮನೆ ಕಡೆ. ಅಯ್ಯೋ, ಎಷ್ಟು ಅಂತ ತಡ್ಕೊಳ್ಳೋದು ಈ ನೋವ್ನ. ಅಯ್ಯೋ ದೇವ್ರೆ. ಹಲೋ ಮಿಸ್ಟರ್ ಈಗೋ ಸರ್, ಮದ್ವೆ ಆದ್ಮೇಲೆ ಒಂದಲ್ಲ ಒಂದ್ ರೀತಿ ನೋವು ತಿನ್ಲೇಬೇಕು ಅಂತ ದೊಡ್ಡವರು ಸುಮ್ನೆ ಹೇಳಿಲ್ಲ. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಸ್ವಲ್ಪ ಹೊತ್ತು ಸುಮ್ನಿರಿ. ಸುಮ್ನಿದ್ರೆ ನೋವು ಕಮ್ಮಿ ಆಗತ್ತಾ? ಇಲ್ಲ, ಸೌಂಡ್ ಪೊಲ್ಯೂಷನ್ ಕಮ್ಮಿ ಆಗತ್ತೆ. ಏಯ್, ರಿಲ್ಯಾಕ್ಸ್ ಸರ್, ಚಿಕ್ಕ ಮಗು ತರ ಆಡ್ಬೇಡಿ. ಅತ್ರೆ ನಿಮ್ ಈಗೋಗೆ ಡ್ಯಾಮೇಜ್ ಆಗಲ್ವಾ? ಈ ಮದ್ದು ಹಚ್ಚಿದ್ರೆ ಸೊಂಟ ಡ್ಯಾಮೇಜ್ ಎಲ್ಲ ಸರಿ ಹೋಗುತ್ತೆ. ಏಯ್ ಅಮ್ಮ, ಅಯ್ಯೋ, ಏಯ್ ನನ್ಗೇನು ಬೇಡ, ಸುಮ್ನೆ ಹೊರಗೋಗೆ. ವಿವೇಕ್ ಚಕ್ರವರ್ತಿಗೆ ಲೋಕಲ್ ಮೆಡಿಸಿನ್ ಎಲ್ಲ ಸೆಟ್ ಆಗಲ್ಲ. ಹೌದೌದು, ನಿಮ್ ಈಗೋಗೆ ಪ್ರಪಂಚದಲ್ಲಿರೋ ಯಾವ ಮದ್ದು ಸೆಟ್ ಆಗಲ್ಲ ಬಿಡಿ. ಏಯ್, ಏನ್ ಆಡ್ಕೊಳಕ್ ಬಂದ್ಯಾ? ನಿಮ್ ಆಟನ ನಿಲ್ಸಕ್ ಬಂದೆ. ನೋಡು ರೀ, ಏನಿದು ನಿಮ್ ಮೊಂಡಾಟ? ಸೊಳ್ಳೆ ಪರದೆ ಕಟ್ಟಿದ್ರೆ ಝೂ ಅಂತೀರಾ, ಸೊಳ್ಳೆ ಬತ್ತಿ ಹಚ್ಚಿದ್ರೆ ಸ್ಮೋಕು ಅಂತ. ಈಗ ಈ ಮದ್ದನ್ನ ಸುಮ್ನೆ ಹಚ್ಚಿಸ್ಕೊಳ್ಳಿ, ಇಲ್ಲ ಅಂದ್ರೆ ಇಡೀ ದಿನ ಚಾಪೆ ಮೇಲೆ ಬೋರ್ಡ್ ಮೊಸಳೆ ತರ ಹೀಗೆ ಮಲ್ಗಿರ್ಬೇಕಾಗತ್ತೆ. ಆಗಲ್ಲ ಅನ್ನಲ್ಲ, ನನ್ ರಾಯಲ್ ಫ್ಯಾಮಿಲಿ ಮನುಷ್ಯ ಈ ತರ ಚಾಪೆ ಮೇಲೆ ಮಲ್ಕೊಂಡ್ ಮದ್ದು ಹಚ್ಚಿಸ್ಕೊಳ್ಳೋದು ಅಂದ್ರೆ ಏನೋ? ಅಂದ್ರೆ ಆಗೋ ನೋವು ಬರೋ ಕಾಯಿಲೆ ಎಲ್ಲ ಸ್ಟೇಟಸ್ ನೋಡ್ಕೊಂಡ್ ಬರ್ಬೇಕಾ ಸರ್? ಸುಮ್ನೆ ಬನ್ನೇನ್ ಮೇಲೆ ಮಾಡಿ. ಏಯ್ ಅಮ್ಮ, ಅಯ್ಯೋ, ಏಯ್ ಬನಿಯನ್ನೆಲ್ಲ ಮೇಲೆ ಎತ್ಬೇಡ, ಹಾಗೆ ಹಚ್ಚು. ಇರಿ, ಹಾಗಾದ್ರೆ ಒಂದ್ ದಿಮ್ ತರ್ತೀನಿ. ಆ ದಿಮ್ನ ನಿಮ್ ಬೆನ್ ಮೇಲೆ ಇಟ್ಟು ಅದ್ರ ಮೇಲೆ ಆಯಿಂಟ್ಮೆಂಟ್ ಹಚ್ತೀನಿ. ಅವಾಗ ನಿಮ್ ಹೈ ಕ್ಲಾಸ್ ಈಗೋಗೆ ಒಂಚೂರು ಏಟಾಗಲ್ಲ. ಏನಂತೀರಾ? ಏಯ್, ನನ್ ಪರಿಸ್ಥಿತಿ ನೋಡಿ ನಿನ್ ತಮಾಷೆನಾ? ನನ್ಗಿಲ್ ಪ್ರಾಣ ಹೋಗ್ತಾ ಇದೆ, ನೀನ್ ಪಂಚ್ನೆಲ್ಲ ಹೊಡಿತಾ ಇದ್ಯಾ? ಹೆಂಡತಿ ಪ್ರೀತಿಯಿಂದ ಆಯಿಂಟ್ಮೆಂಟ್ ಹಚ್ಚಕ್ ಬಂದ್ರೆ ಲೌಡ್ ಸ್ಪೀಕರ್ ಆನ್ ಮಾಡ್ತೀರಾ? ಸುಮ್ನೆ ಮಲಗಿ. ಅಯ್ಯೋ, ಅಯ್ಯೋ ಅಮ್ಮ, ಅಯ್ಯೋ, ಅಯ್ಯೋ, ಅಲ್ಲಿ ಮುಟ್ಬೇಡ, ದುಡ್ಡಿಸ್ಕೋ, ಪ್ರಾಣ ಹೋಗ್ತಾ ಇದೆ ಅಮ್ಮ. ಸ್ವಲ್ಪ ಹೊತ್ತು ಸುಮ್ನಿರಿ. ನನಗ್ ಭಯ ಆಗ್ತಿದೆ. ಕುಡ್ದಾಗ ಮಾತ್ರ ನಿಮಗ್ ಭಯ ಇರಲ್ವಾ? ಅವತ್ ನೀವ್ ಕುಡ್ದು ಬಂದಿದ್ದು ಧೈರ್ಯಕ್ಕೆ ತಾನೆ? ಅವತ್ ರಾತ್ರಿ ಏನಾಯ್ತು? ಇಂತ ಟೈಮಲ್ಲೂ ಕ್ಯೂರಿಯಾಸಿಟಿ ಬೇಕಾ? ಸುಮ್ನೆ ಗೊತ್ತಾದ್ರೆ ಭಾರ ಇಳಿಯುತ್ತೆ. ನನ್ನನ್ ಭಾರ ಅಂತ ಅನ್ಕೊಂಡ್ರೆ ಆ ಭಾರ ಯಾವತ್ತೂ ಇಳಿಯಲ್ಲ ಬಿಡಿ. ಏಯ್, ಇಷ್ಟೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಹೇಳಲ್ವಾ? ನಿಮಗ್ ರಿಕ್ವೆಸ್ಟ್ ಮಾಡಕ್ಕೂ ಬರುತ್ತಾ ಈಗೋ ಸರ್? ಇಷ್ಟ ಕೇಳ್ತಾ ಇದೀರಲ್ಲ, ಅದಕ್ಕೆ ಹೇಳ್ತೀನಿ. ಅವತ್ತು ಬಿಸ್ಲಿನ ದಗೆಯಿಂದ ಭೂಮಿ ಬೆಂದಿದ್ ರಾತ್ರಿ ತಣ್ಣಗಾಗಕ್ಕೆ ಒಂದ್ ಸಣ್ಣ ಮಳೆ ಬರಬಾರ್ದ ಅಂತ ಅನ್ಕೋತಾ ಇದ್ದೆ. ಅಷ್ಟ್ರಲ್ಲಿ ತಣ್ಣಗ್ ಮಳೆ ಬರಕ್ ಶುರುವಾಯ್ತು. ಅಷ್ಟ್ರಲ್ಲಿ ಬಾಗ್ಲಲ್ಲಿ ನೀವು, ಆಕಾಶದಲ್ಲಿ ಮಿಂಚು, ನಿಮ್ ಕಣ್ಣಲ್ಲೂ ಮಿಂಚು. ನೀವು ಬಂದ್ರಿ, ನನ್ ಕೈ ಹಿಡಿದ್ರಿ, ತಕ್ಷಣ ಕರೆಂಟ್ ಹೋಯ್ತು. ಆದ್ರೆ ಮೈ ಮನ್ಸುಗಳೆಲ್ಲಾ ಕರೆಂಟ್. ನಿಲ್ಸ್ಬೇಡ, ಮುಂದಕ್ಕೆ ಹೇಳು.
ಮೊದ್ಲು ಈ ಆಯಿಂಟ್ಮೆಂಟ್ ಪೂರ್ತಿ ಹಚ್ಚಿಸ್ಕೊಳ್ಳಿ, ಇಲ್ಲ ಅಂದ್ರೆ ಮಳೆ ರಾತ್ರಿ ರಹಸ್ಯ ಚಾಪೆ ಕೆಳಗಡೆ ಇರುತ್ತೆ ಅಷ್ಟೇ. ಅಮ್ಮ ಏಯ್ ಮೊದ್ಲು ವಿಷಯ ಆಮೇಲೆ ಮದ್ದು. ನೋ, ಮೊದ್ಲು ಆಯಿಂಟ್ಮೆಂಟ್, ಆಮೇಲೆ ರೊಮ್ಯಾಂಟಿಕ್ ವಿಚಾರಕ್ಕೆ ಅಪಾಯಿಂಟ್ಮೆಂಟ್. ನೋಡು ಹಲೋ ಸರ್, ಬೇಕು ಅಂದ್ರೆ ಮತ್ತೆ ಅದೇ ತರ ಸಿಚುವೇಶನ್ ರೀಕ್ರಿಯೇಟ್ ಮಾಡಿದ್ರೆ ಆಯ್ತು. ಅದೇ ಅಲಂಕಾರ, ಅದೇ ಅಹಂಕಾರ, ಅದೇ ನೀವು, ಅದೇ ನಾನು. ಆದ್ರೆ ಒಂದ್ ಸಣ್ಣ ಚೇಂಜ್, ನೀವು ಕುಡ್ದು ಬರಬಾರ್ದು ಅಷ್ಟೇ. ನಾನ್ ಹೇಳೋದ್ ಎಲ್ಲ ಹೇಳ್ತೀನಿ, ನೀವೀಗ ಮಲ್ಕೊಳ್ಳಿ. ಫಸ್ಟ್ ಆಯಿಂಟ್ಮೆಂಟ್ ಹಚ್ಚಿಸ್ಕೊಳ್ಳಿ. ಪ್ಲೀಸ್ ಕಣೆ, ಅರ್ಥ ಮಾಡ್ಕೊ. ಏನ್ ಅಮ್ಮೋ, ಅಯ್ಯೋ ಅಮ್ಮೋ. ಏನದ್ಕೆ ಇದು? ನಾವು ಚಿಕ್ಕ ವಯಸ್ಸಲ್ಲಿ ಮನೆ ಕಟ್ಕೊಂಡ್ ಆಟ ಆಡ್ತೀವಲ್ವಾ, ಹಾಗಿದೆ ಅಲ್ವಾ ಇವ್ರ ಮನೆ ಕಾಂಟ್ಯಾಕ್ಟ್ ಬೇಡ ಅಂತ ಯಾಕೆ ಹೇಳ್ತಿದ್ರು ಅಂತ ಇವ್ರ ಮನೆ ನೋಡಿದ್ಮೇಲೆ ನನಗ್ ಇವಾಗ ಅರ್ಥ ಆಗ್ತಾ ಇದೆ. ಆದ್ರೆ ನಮ್ ವಿವೇಕಿಗೆ ಯಾಕದ್ಕೆ ಇದು ಅರ್ಥನೇ ಆಗ್ತಾ ಇಲ್ಲ. ಅಮ್ಮ ಅಯ್ಯೋ ಅಮ್ಮ. ಪುಣ್ಯವತಿ ಹಂಗ್ ಮಾಡ್ಬೇಡ, ತಿಕ್ಕಲಾಗುತ್ತೆ. ಪುಣ್ಯವತಿ ಏಯ್ ಅಲ್ಲಿ ಬೇಡ, ಈಗ ಮಾಡ್ಬೇಡ ಅಮ್ಮ, ಈಗ ಕಚ್ಚಿ ಕುಡಿ ಆಗುತ್ತೆ, ಬೇಡ. ಅಕ್ಕ, ತಂಗಿ, ಇವ್ರನ್ನ ನೋಡ್ತಾ ಇದ್ರೆ ಇವ್ರು ಯಾವಾಗ್ಲೂ ಹೀಗೆ ಇರ್ಲಿ ಅಂತ ಅನ್ಸತ್ತಲ್ವಾ? ಅಳಿಯಂದ್ರು ಸೊಂಟ ಮುರ್ಕೊಂಡು ಗೌರಿ ಹೀಗೆ ಯಾವಾಗ್ಲೂ ಸೇವೆ ಮಾಡ್ತಾ ಇರ್ಬೇಕು ಅಂತನಾ? ಮಾತಾಡು. ಹಾಗಲ್ಲ ಅಕ್ಕ, ಇವ್ರಿಬ್ರು ಹೀಗೆ ಸಂತೋಷವಾಗಿ ಆರಾಮಾಗಿ ನೆಮ್ಮದಿಯಾಗಿರ್ಲಿ ಅಂತ ನಾನು ಹೇಳಿದ್ದು. ಏನಮ್ಮ? ಏನಿಲ್ಲ, ನೀನು ಚಿಕ್ಕ ಹುಡುಗಿ ಇದೆಲ್ಲ ನೋಡ್ಬಾರ್ದು. ನಡಿ. ಏಯ್ ಪುಣ್ಯವತಿ, ಬೆನ್ನು ನೋವಿದೆ, ಬೇಡ. ಅಯ್ಯಮ್ಮ ಶಿವಣ್ಣ ಆಗ್ತಿದೆ. ಪುಣ್ಯವತಿ ಅಲ್ಲಿ ಅಲ್ಲಿ ಅಯ್ಯೋ ಅಮ್ಮ. ಇವರೆಲ್ಲ ಯಾಕೆ ಹೀಗ್ ನೋಡ್ತಿದಾರೆ? ಊರ್ ಹೊಸಬ್ಳ, ಸ್ವಂತ ಊರಲ್ಲಿ ಇದ್ರು ಕಳ್ಳಿ ತರ ಮುಖ ಮುಚ್ಕೊಂಡು ಓಡಾಡೋ ಪರಿಸ್ಥಿತಿ ಬಂದ್ಬಿಡ್ತು. ಹೈಫೈ ತರ ಮೆರಿತಿದ್ ಮೋನಿಕಾ ಮೂಲೆ ಗುಂಪಾಗೋಗ್ಬಿಟ್ಲಲ್ಲ. ಇರೋರೆಲ್ಲ ಅದ್ ಎಷ್ಟು ಆರಾಮಾಗಿದ್ದಾರೆ. ಆ ಗೌರಿ ಮಹಾರಾಣಿ ತರ ವಿವೇಕ್ ಜೊತೆ ಸಂಸಾರ ಮಾಡ್ಕೊಂಡು ಎಸಿ ರೂಮಲ್ಲಿ ನಗ್ತಾ ಇರ್ತಾಳೆ. ನನ್ ಲೈಫ್ ಮಾತ್ರ ಸುಡೋ ಬಿಸಿಲಲ್ಲಿ ಸಾಯೋ ತರ ಆಗಿದೆ. ಎಲ್ರಿಗೂ ಸಂತೋಷ ಸಿಗ್ತಿದೆ, ಎಲ್ಲರೂ ನೆಮ್ಮದಿಯಾಗಿದ್ದಾರೆ. ಆದ್ರೆ ನಾನ್ ಮಾತ್ರ ಒಂದು ತನ್ನ ತಿನ್ನಕೂನು ಸಂಕಟ ಪಡ್ತಾ ಬೀದಿ ಬೀದಿ ಅಲ್ದಾಡ್ತಿದ್ದೀನಿ. ಗೌರಿ ನನ್ ಲೈಫ್ ನ ಪೂರ್ತಿ ಕತ್ಲೆ ಮಾಡಿ ಅವಳು ಮಾತ್ರ ದೀಪಾವಳಿ ಸೆಲೆಬ್ರೇಟ್ ಮಾಡ್ತಾ ಇರ್ತಾಳೆ. ನಮಸ್ಕಾರ ಬೀಗ್ರೆ. ನಮಸ್ಕಾರ ಬೀಗ್ರು ಮೇಡಮ್ಗೆ. ನೀವ್ ಯಾವಾಗ ಬಂದ್ರಿ? ಗೌರಿ ನಿನ್ ಬೆನ್ನಿಗೆ ಮಸಾಜ್ ಮಾಡುವಾಗ ನೀನ್ ಕಿಸಿ ಕಿಸಿ ಅಂತ ನಗ್ತಾ ಇದ್ಯಲ್ಲ, ಅವಾಗ್ಲೇ ನಮ್ ವಿವೇಕ್ ಅತ್ತೆ ಮನೇಲಿ ಈ ರೇಂಜ್ಗೆ ಸೇವೆ ಮಾಡಿಸ್ಕೊಳ್ತಾ ಇರ್ತಾನೆ ಅಂತ ನಾವ್ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಅಲ್ವಾ? ಏನು ಏನು ನಿನ್ನ ಅವಸ್ಥೆ? ನನ್ ಮಗನ ಇಟ್ಕೆ ಗೂಡ್ ತರ ಇರೋ ಈ ಮನೆ ಕರ್ಕೊಂಬಂದು ಈ ರೀತಿ ಕೆಳಗ್ ಮಲಗ್ಸಿದಿರಲ್ಲ. ಅಂತ ನೋವಲ್ವಾ? ಹಾಗ್ ಮಲ್ಕೊಂಡಿದಾರ ಅಷ್ಟೇ. ಬನ್ನಿ ಬೀಗ್ರೆ, ಕೂತ್ಕೊಳ್ಳಿ. ಏಕಾಂತ, ಏನ್ ನೋಡ್ತಾ ನಿಂತಿದ್ಯಾ? ಬೀಗ್ರು ಬಿಸಿಲಲ್ಲಿ ಬಂದಿದ್ದಾರೆ, ಹೋಗ್ ಪಾನ್ಕ ಏನಾದ್ರು ಮಾಡ್ಕೊಂಡ್ ಹೋಗು. ಬನ್ನಿ ಬನ್ನಿ ಕೂತ್ಕೊಳ್ಳಿ. ನಿಮ್ ಉಪಚಾರ ಸ್ವೀಕರಿಸೋದಕ್ ನಾನು ಇಲ್ಲಿಗೆ ಬಂದಿಲ್ಲ, ನನ್ ಮಗನ್ನ ಕರ್ಕೊಂಡ್ ಹೋಗೋದಕ್ ಬಂದಿದ್ದೆ. ವಿಷಯ ಏನೇ ಇದ್ರು ಕೂತ್ಕೊಂಡ್ ಮಾತಾಡೋಣ, ಬನ್ನಿ ಬೀಗ್ರೆ. ಯಾಕೆ? ಕೂತ್ ಮಾತಾಡಿದ ತಕ್ಷಣ ನನ್ ಮಗನ್ ತಲೆ ಸೌರಿ ನಿಮ್ ಮಾಯಲ್ಲಿ ತೇಲೋ ಹಾಗೆ ಮಾಡಿದಿರಲ್ಲ, ಹಾಗೆ ನಮ್ಗೂ ಮಾಡ್ಬಿಡ್ಬೋದು ಅಂತನಾ? ಈ ಕೊಂಪೆಲಿ ಕೂತ್ಕೊಳ್ಳೋದಿರ್ಲಿ, ನಿಲ್ಲೋದಕ್ಕೂ ನನಗ್ ಅಸಹ್ಯ. ಆದ್ರೆ ನಿಮ್ ಮಗ ನೋಡಿ, ಕೊಂಪೆಲಿರೋ ಚಾಪೆ ಮೇಲೆ ಆರಾಮಾಗಿ ಮಲ್ಗಿದ್ದಾರೆ. ನಾವೇನ್ ಅವ್ರನ್ನ ಬಲವಂತವಾಗಿ ಕರ್ದಿಲ್ಲ, ಅವರೇ ಬಂದಿರೋದು. ನೀನ್ ಮಾತಾಡ್ತಿದ್ಯಾ? ಮಾತಾಡ್ದೆ ಇನ್ನೇನ್ ಮಾಡ್ತೀಯ ಪಾಪ? ಎಷ್ಟೇ ಆಗ್ಲಿ ಸುಳ್ಳು ಹೇಳೋ ತಾಯಿ, ಓಡ್ ಹೋಗೋ ಅಕ್ಕ, ಆ ಅಕ್ಕನ್ ಜಾಗಕ್ ಬಂದು ಮುಸ್ಕಾಕೊಂಡ್ ಕೂತ್ಕೊಳ್ಳೋ ಇನ್ನೊಬ್ಳು ಅಕ್ಕ. ನಿನ್ ಇಡೀ ಫ್ಯಾಮಿಲಿನೇ ಹೀಗಿರ್ಬೇಕಾದ್ರೆ ದೊಡ್ಡವ್ರಿಗೆ ಗೌರವ ಕೊಡೋ ಬುದ್ಧಿ ನಿನ್ಗೆಲ್ಲಿಂದ ಬರ್ಬೇಕು? ಮನುಷ್ಯರ್ನ ಮನುಷ್ಯರ ತರ ನೋಡಕ್ ಗೊತ್ತಿಲ್ದಿರೋರ್ಗೆ ಗೌರವನೇ ಜಾಸ್ತಿ. ಬೀಗ್ರೆ, ದಯವಿಟ್ಟು ಕ್ಷಮಿಸಿ. ಚಿಕ್ಕ ಹುಡುಗಿ ಗೊತ್ತಿಲ್ದೆ ಮಾತಾಡ್ಬಿಟ್ಲು, ತಿಳ್ಕೊಬೇಡಿ. ಏ ವಿವೇಕ್, ನೀನ್ ಇಲ್ಲಿಗ್ ಬಂದಿದ್ದು ಈ ರೀತಿ ಬಿದ್ದಿರೋದಕ್ಕ? ಹೇಗೋ ಬಿದ್ದೆ ನೀನು? ಏನಾಯ್ತು ನಿನಗೆ? ಅಮ್ಮ, ನಾನ್ ಬಿದ್ದಿದ್ದು ನಿಮ್ಗೆ ಗೊತ್ತಾಯ್ತು? ಯಾರು ಹೇಳಿದ್ದು? ನಾನ್ ಹೇಳ್ದೆ, ನೀವ್ ಹೇಳಿಲ್ಲ, ಅದಕ್ಕೆ ನಾನ್ ಹೇಳ್ಬೇಕಾಗ್ ಬಂದೆ. ಅಂದಾಗ್ಲಿಂದ ಇವಳು ನನ್ನ ಇಲ್ಲಿಂದ ಕಳ್ಸೋಕೆ ಪ್ಲಾನ್ ಮಾಡ್ತಿದ್ದಾಳೆ. ಅಂದ್ರೆ ರಾತ್ರಿ ಮೋನಿಕಾ ಇಲ್ಲಿಗೆ ಬರೋದು ಕನ್ಫರ್ಮ್ ಆಯ್ತು. ಏನ್ ಮಾಡ್ಲಿ? ಏನೋ ಯೋಚನೆ ಮಾಡ್ತಿದ್ಯಾ? ಹೋಗೋಣ. ವಿವೇಕ್, ಅದಕ್ಕೆ ಇಷ್ಟೊಂದು ಫೀಲ್ ಮಾಡ್ಕೊಂಡ್ ಕರಿತಾ ಇದ್ರು, ಇನ್ನು ಅಲ್ಲೇ ಮಲ್ಕೊಂಡಿದ್ಯಾ? ಐ ಥಿಂಕ್ ವಿ ಶುಡ್ ಗೋ. ಹರಿ ಅಪ್, ಹೊರಡ. ವಿವೇಕ್, ನಾನು ನಿನ್ನನ್ನೇ ಕರಿತಾ ಇರೋದು. ಬಾ ಅಂದೆ. ಸಾರಿ ಅಮ್ಮ, ನಾನ್ ಬರಲ್ಲ. ವಿವೇಕ್, ಪ್ಲೀಸ್ ಲಿಸನ್. ಬೇಡ ಚಂಚಲ. ಇವ್ರೆಲ್ರೂ ಸೇರಿ ನನ್ ಮಗನ್ ಮನ್ಸಿಗೆ ಮಂಕ್ ಬುದ್ಧಿ ಹಚ್ಚಿದೆ. ವಿವೇಕು, ಈಗ ಈ ಗೌರಿ ಅತ್ತೆ ನಮ್ಮ ಅತ್ತೆ ಜೊತೆ ಬಂದಿದ್ದಾರೆ. ಗೌರಿ ಏನಾದ್ರೂ ಎಲ್ರಿಗೂ ಬ್ರೈನ್ ವಾಶ್ ಮಾಡ್ತಿದ್ದಾಳ? ನೋಡಿದ್ರ, ಕಾಂತಲಕ್ಷ್ಮಿ ಮನೆಗೆ ದೊಡ್ಡರೇ ಬರ್ತಿದ್ದಾರೆ. ಅದು ನಮ್ ಗೌರಿ ಅತ್ತೆ ಅಂತೆ. ಗೌರಿ ಪುಣ್ಯ ಮಾಡಿದಾಳೆ. ಆ ಹುಡುಗಿ ಎಷ್ಟು ಒಳ್ಳೆಯವಳು, ಅಷ್ಟೇ ರಾಜ್ಕುಮಾರ್ನಂತ ಗಂಡ ಸಿಕ್ಕ. ಮೋನಿಕಾಗ್ ಸಿಗ್ಬೇಕಾದ ಅದೃಷ್ಟ ಅಲ್ವಾ ಅದು?
ಎಲ್ಲ ಹಾಳಾಗೋದ್ಲೋ ಏನೋ. ಊರಲ್ಲೆಲ್ಲ ಮುಖೋತಿ ತರ ಮುಖ ಮಾಡ್ಕೊಂಡು ಆಕಾಶದಿಂದ ಉದುರು ಬಂದಿರೋ ತರ ಫೋಸ್ ಕೊಡ್ತಿದ್ಲು. ಈಗ ಯಾವ ಗುಂಡಿಲಿ ಅಡಗ್ ಬಿದ್ದಿದ್ದಾಳೋ ಏನೋ, ಯಾರಿಗ್ ಗೊತ್ತು. ಅಡ್ಗಿರ್ತಾಳೆ ತೋರ್ಸಕ್ ಮುಖ ಇದ್ರೆ ತಾನೇ ಅವಳಿಗೆ. ತೆಳ್ಳಗ್ ಬೆಳ್ಳಗಿದ್ಲು, ಈಗ ಬಾಡೋಗಿರೋ ಬದ್ನೆಕಾಯಿ ತರ ಆಗಿರ್ತಾಳೆ. ಈಗ ಆ ಮೋನಿಕಾ ಸೊಪ್ಪು ಒಣಗೋದ್ರೆ ದನನು ಮೂಸಲ್ಲ, ಹಂಗಾಗಿರುತ್ತೆ ಅವಳ ಸ್ಥಿತಿ. ಗೌರಿ ಎಲ್ರು ಪಾಲ್ಗೂ ನನ್ನ ವಿಲನ್ ಮಾಡ್ಬಿಟ್ಟಿದ್ದಾಳೆ. ಒಂದ್ಸಲ ಅಮ್ಮ ನನ್ನ ಎದುರಿಗೆ ಸಿಕ್ಲಿ, ಅವಳು ಮಾಡಿದ ಅನ್ಯಾಯನೆಲ್ಲ ಅಮ್ಮಂಗೆ ಹೇಳಿದ್ರೆ ಅಮ್ಮ ನನ್ ಪರವಾಗಿ ನಿಂತ್ಕೊಂತಾಳೆ. ಅವಳಿಗೆ ಸುಳ್ಳು ಸುಂದರವಾಗಿರುತ್ತೆ ಆದ್ರೆ ವಾಸ್ತವ ಬಂದು ಒದೆಯೋ ತನಕ ಸುಳ್ಳು ಸುಂದರವಾಗಿ ಮತ್ತೆ ಬಂದು ಹೋಗೋ ತನಕ ನಿಮ್ ಗಂಡನ್ ಜೊತೆ ಸಂತೋಷವಾಗಿದ್ಯಾ ಅಂತ ನಾನು ಎಷ್ಟು ನೆಮ್ಮದಿಯಿಂದ ಇದ್ದೆ. ಆದ್ರೆ ಹೆಂಗೋ ಎಷ್ಟು ಚೆನ್ನಾಗಿ ಸುಳ್ಳು ಹೇಳಕ್ ಬರುತ್ತೆ ಅಂತ ಇವತ್ತೇ ಅಮ್ಮ ನನಗ್ ಗೊತ್ತಾಗಿತ್ತು. ಇವತ್ತೇ ನಾನ್ ಇವಳ ತಾಯಿ ತಾನೆ, ನಾನ್ ಚೆನ್ನಾಗ್ ಸುಳ್ಳು ಹೇಳ್ತೀನಲ್ವಾ, ಅದಕ್ಕೆ ಮಗಳಾಗಿ ಅವಳು ಸುಳ್ಳು ಹೇಳ್ತಿದ್ದಾಳೆ ಅಲ್ವಾ ಗೌರಿ. ನೀನ್ ಇಲ್ಲಿದ್ದಾಗ ಸುಳ್ಳು ಹೇಳಿದ್ರೆ ನೋವು ತಿನ್ಬೇಕಾಗತ್ತೆ ಅಂತ ನಮಗ್ ಮುದ್ದಿ ಮಾತು ಹೇಳ್ತಿದ್ದೆ. ಆದ್ರೆ ಅಲ್ಲಿಗೆ ಹೋದ್ಮೇಲೆ ಸುಳ್ಳು ಹೇಳಿಲ್ಲ ಅಂದ್ರೆ ನಮಗ್ ನೋವಾಗತ್ತೆ ಅಂತ ಸುಳ್ಳು ಹೇಳೋದ್ನ ಕಲ್ತ್ಯ ಮಗಳೇ. ಈಗ ಮಲಿದ್ದೆ, ನಿನ್ ಬಗ್ಗೆ ಯಾರಾದ್ರೂ ಒಂದು ತಪ್ಪು ಮಾತಾಡಿದ್ರೆ ಕೆರಳ್ತಾ ಇದ್ದೆ ಅಂತ ನೀನು ಇದನ್ನೆಲ್ಲ ಸಹಿಸ್ಕೊಂಡು ಇಷ್ಟು ದಿವಸ ಹೇಗ ಮಲ್ವಿಯ ನೀನು? ನಿಮ್ಮಮ್ಮ ಸುಳ್ಳು ಹೇಳುವಾಗ ಸುಳ್ಳುಗಾಯಸ್ ಕಮ್ಮಿ ಅಂತ ಹೇಳ್ತಾ ಇದ್ದವಳು ನೀವೇ ನೋಡಿದ್ಯಾ? ನೀನ್ ಹೇಳಿದ ಸುಳ್ಳು ಎಷ್ಟು ಬೇಗ ಸತ್ತೋಯ್ತು ಅಂತ. ಈಗ ಸತ್ಯ ಮಾತ್ರ ಬದುಕಿದೆ. ಆ ಸತ್ಯ ಜೊತೆ ನಾವು ಬದುಕಬೇಕು. ಆ ಸತ್ಯ ಉಗುಳಕ್ಕೂ ಆಗದ ನುಂಗಕ್ಕೂ ಆಗದ ವಿಷ. ಲೋಕದ ವಾಡಿಕೆ ಏನ್ ಗೊತ್ತಾ ಮಗಳೇ? ಹೆಣ್ಮಕ್ಳಿಗೆ ಗಂಡನ ಮನೇಲಿ ಕಷ್ಟ ಆದಾಗ ತವ್ರ ಮನೆಗ್ ಬಂದು ಎಲ್ಲ ಹೇಳ್ಕೊಂಡು ತೋಡ್ಕೊಂಡು ಮನಸ್ಸನ್ನ ಹಗುರ ಮಾಡ್ಕೊಳ್ತಾರೆ. ಆದ್ರೆ ನೀನು ಅವ್ರಿಗೆ ಕಷ್ಟ ಕೊಡಬಾರ್ದು, ಅಪ್ಪ ಅಮ್ಮನಿಗೆ ದುಃಖ ಕೊಡಬಾರ್ದು ಅಂತ ಮನಸ್ಸಲ್ಲಿ ಎಲ್ಲಾ ಇಟ್ಕೊಂಡು ನೀನೇ ಬದುಕ್ತಾ ಇದೆಯಲ್ಲ. ಲೋಕ ಉಳ್ಸಕ್ ಹೋಗಿ ಆ ಶಿವ ವಿಷನ ನುಂಗಿ ನೀಲ್ಕಂಠ, ನೀನು ನಿನ್ನ ಸಂಸಾರದ ವಿಷನ ನೀನೇ ನುಂಗ್ಕೊಳ್ತಾ ಇದೆಯಲ್ಲ ತಾಯಿ. ಈ ಕ್ಷಣಕ್ಕೆ ನೀನ್ ಬರೀ ಮಗಳಲ್ಲ, ಅಪಾರ ಶಿವನ ಅಂಶ ಕಾಣಿಸ್ತಾ ಇದೆಯಾ ಗೌರಿ? ನೀನ್ ಅಪಾರ ಶಿವನ ಅಂಶ ಕಾಣಿಸ್ತಾ ಇದೆಯಾ? ಪುಣ್ಯವತಿ, ಇಷ್ಟೊತ್ತಿನಲ್ಲಿ ಡೋರ್ ಲಾಕ್ ಮಾಡ್ತಾ ಇದ್ಯಾ? ನಾನಿನ್ನು ನಿಮ್ಮನ್ನ ಕಿಡ್ನಾಪ್ ಮಾಡಕ್ ಬಂದಿಲ್ಲ. ಬಾಗ್ಲಾಕ್ ಲಾಕ್ ಮಾಡ್ದೆ ಅಂತ ಕೇಳ್ತಾ ಇರೋದು. ನೀನು ಇಷ್ಟ ಹತ್ರದಲ್ಲಿ ಕೂತಿದ್ರೆ ನಂಗ್ ನಿದ್ದೆ ಹೇಗ್ ಬರುತ್ತೆ? ಇಷ್ಟು ಸುಂದರವಾದ ಹೆಂಡತಿ ಗಂಡನ್ ಪಕ್ಕದಲ್ಲಿ ಕೂತ್ರೆ ಗಂಡನ್ ನಿದ್ದೆ ಹೇಗ್ ಬರುತ್ತೆ? ಬರುತ್ತೆ. ನನ್ ಕಣ್ಣೋಡ್ ಹೇಳಿ